ನಾನು ಈ ವಿಡಿಯೋದಲ್ಲಿ DXC ಟೆಕ್ನಾಲಜಿಯಲ್ಲಿ ರೀಸೆಂಟ್ ಆಗಿ ರಿಲೀಸ್ ಆಗಿರೋ ಒಂದು ಸೂಪರ್ ಆಗಿರೋ ಜಾಬ್ ಆಪರ್ಚುನಿಟಿ ಬಗ್ಗೆ ತಿಳಿಸ್ತೀನಿ. DXC ಟೆಕ್ನಾಲಜೀಸ್ ಅಲ್ಲಿ ಒಂದು ರೋಲ್ಗೆ ಬಲ್ಕ್ ಹೈರಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ಅಂಡ್ ಆ ರೋಲ್ ನೇಮ್ ಬಂದು ಟೆಕ್ನಿಕಲ್ ವಾಯ್ಸ್ ಸಪೋರ್ಟ್ ಫಾರ್ ಫ್ರೆಶ್ ಗ್ರಾಜುಯೇಟ್ಸ್. ಆಕ್ಚುಲ್ ಆಗಿ ಇದು ಬಂದು ಕಸ್ಟಮರ್ ಸಪೋರ್ಟ್ ರೋಲ್ ತರನೇ. ಟೆಕ್ನಿಕಲ್ ಸಪೋರ್ಟ್ ಅಂದ್ರೆ ಡಿಫರೆಂಟ್ ಪ್ರಾಡಕ್ಟ್ಸ್ ರಿಲೇಟೆಡ್ ಅಂಡ್ ಕಂಪ್ಯೂಟರ್ ಹಾರ್ಡ್ವೇರ್ ಅಂಡ್ ಸಾಫ್ಟ್ವೇರ್ ಇನ್ಸ್ಟಾಲೇಷನ್ ರಿಲೇಟೆಡ್ ಅಂಡ್ ಕಂಪ್ಯೂಟರ್ ಫೀಚರ್ಸ್ ರಿಲೇಟೆಡ್ ನಿಮ್ಗೆ ಟ್ರೈನಿಂಗ್ ಪ್ರೊವೈಡ್ ಮಾಡ್ತಾರೆ. ಸೊ ನೀವು ಈ ಟೆಕ್ನಿಕಲ್ ರಿಲೇಟೆಡ್ ಡಿಫರೆಂಟ್ ಕಂಪನೀಸ್ ಆರ್ ಕ್ಲೈಂಟ್ಸ್ ಅವರ ಕಾಲ್ಸ್ ಆರ್ ಇಮೇಲ್ಸ್ ಅಲ್ಲಿ ಬರೋ ಕ್ವೆರೀಸ್ ಆರ್ ಡೌಟ್ಸ್ ನ ಅನಾಲಿಸಿಸ್ ಮಾಡಿ ಟೆಕ್ನಿಕಲ್ ರೆಸಲ್ಯೂಷನ್ ಪ್ರೊವೈಡ್ ಮಾಡಬೇಕಾಗುತ್ತೆ. ಮುಖ್ಯವಾಗಿ ಈ ಜಾಬ್ಗೆ ಎನಿ ಬ್ಯಾಚುಲರ್ ಡಿಗ್ರಿ ಅವರು ಅಪ್ಲೈ ಮಾಡಬಹುದು. ನೀವು ಯಾವ ಬ್ರಾಂಚ್ ಆರ್ ಸ್ಟ್ರೀಮ್ ಆಗಿದ್ರು ಪರವಾಗಿಲ್ಲ ಅಂಡ್ ಯಾವ ಇಯರ್ ಅಲ್ಲಾದ್ರೂ ಈ ಕೋರ್ಸ್ ನ ಕಂಪ್ಲೀಟ್ ಮಾಡಿದ್ರು ನೀವು ಈ ಜಾಬ್ಗೆ ಅಪ್ಲೈ ಮಾಡಬಹುದು. ಅಂಡ್ DXC ಕಂಪನಿ ಬಂದು ಒಂದು ಟಾಪ್ ಮೋಸ್ಟ್ ರೇಟೆಡ್ ಕಂಪನಿ ಅಂಡ್ ಈ ಕಂಪನಿಯಲ್ಲಿ ಯಾವುದೇ ಆಪರ್ಚುನಿಟಿ ಬಂದ್ರು ಮಿಸ್ ಮಾಡದೆ ಅಪ್ಲೈ ಮಾಡೋಕೆ ಟ್ರೈ ಮಾಡಿ. ಈ ಪರ್ಟಿಕ್ಯುಲರ್ ರೋಲ್ಗೆ ಫ್ರೆಶರ್ಸ್ ಗೆ ಪರ್ ಆನಮ್ 2.5 lakhs ಸ್ಟಾರ್ಟಿಂಗ್ ಸ್ಯಾಲರಿ ಪ್ರೊವೈಡ್ ಮಾಡ್ತಾರೆ. ಈ ಟೆಕ್ನಿಕಲ್ ಜಾಬ್ ಬಂದು ಬ್ಯಾಂಗ್ಳೂರ್ ಲೊಕೇಶನ್ ಅಲ್ಲಿ ವರ್ಕ್ ಮಾಡಬೇಕು ಅಂಡ್ ಒನ್ಸ್ ನೀವು ಈ ಜಾಬ್ಗೆ ಸೆಲೆಕ್ಟ್ ಆದ್ಮೇಲೆ ಫುಲ್ ಟ್ರೈನಿಂಗ್ ಇವರು ಪ್ರೊವೈಡ್ ಮಾಡ್ತಾರೆ. ನಾನು ಈ ವಿಡಿಯೋದಲ್ಲಿ ಹೇಗೆ ಈ ಜಾಬ್ಗೆ ಅಪ್ಲೈ ಮಾಡಬಹುದು ಅಂತ ಫುಲ್ ಡೀಟೇಲ್ ಆಗಿ ತಿಳಿಸ್ತೀನಿ. ಲೈಕ್ ಈ ಜಾಬ್ಗೆ ಇರೋ ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಬಗ್ಗೆ ತಿಳಿಸ್ತೀನಿ ಅಂಡ್ ಅಪ್ಲಿಕೇಶನ್ ಪ್ರೊಸೆಸ್ ಬಗ್ಗೆ ತಿಳಿಸ್ತೀನಿ. ಇದನ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವೆಲ್ಕಮ್ ಟು ಕನ್ನಡ ಆಂಟ್ರಪ್ರಿನರ್. ನೀವೇನಾದ್ರೂ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ನಾವು ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಾನು ಈಗ DXC ಟೆಕ್ನಾಲಜಿ ಅವರ ಅಫಿಷಿಯಲ್ ಕರಿಯರ್ಸ್ ಪೇಜ್ ನ ಓಪನ್ ಮಾಡಿದ್ದೀನಿ. ಇಲ್ಲಿ ಟೆಕ್ನಿಕಲ್ ವಾಯ್ಸ್ ಸಪೋರ್ಟ್ ಫಾರ್ ಫ್ರೆಶ್ ಗ್ರಾಜುಯೇಟ್ಸ್ ಅಂತ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಇನ್ ಕೇಸ್ ನಿಮ್ಗೆ BPO ಆರ್ ಕಸ್ಟಮರ್ ಸಪೋರ್ಟ್ ರಿಲೇಟೆಡ್ ಅಲ್ಲಿ ನಾಲೆಡ್ಜ್ ಇದ್ರೆ ಆಡೆಡ್ ಅಡ್ವಾಂಟೇಜ್ ಆಗಿರುತ್ತೆ ಅಂಡ್ ನಿಮ್ಗೆ ಈಸಿಯಾಗಿ ಸೆಲೆಕ್ಟ್ ಆಗೋಕೆ ಚಾನ್ಸಸ್ ಇರುತ್ತೆ. ಈ ಜಾಬ್ದು ಓವರ್ ಆಲ್ ಡಿಸ್ಕ್ರಿಪ್ಷನ್ ನಾನು ಆಲ್ರೆಡಿ ಹೇಳಿದ್ದೀನಿ, ಬಟ್ ಇವರು ಬಂದು ಪಾಯಿಂಟ್ಸ್ ವೈಸ್ ಮೆನ್ಷನ್ ಮಾಡಿದ್ದಾರೆ. ಸಿಂಪಲ್ ಆಗಿ ಈ ರೋಲ್ ನ ಹೆಲ್ಪ್ ಡೆಸ್ಕ್ ಅಂತ ಮೆನ್ಷನ್ ಮಾಡಬಹುದು. ನೀವು ಡಿಫರೆಂಟ್ ಕ್ಲೈಂಟ್ಸ್ ಆರ್ ಕಸ್ಟಮರ್ಸ್ ಇಂದ ಬರೋ ಇನ್ಬೌಂಡ್ ಕಾಲ್ಸ್ ನ ರಿಸೀವ್ ಮಾಡಿ ಅವರ ಕ್ವೆರೀಸ್ ನ ಅನಾಲಿಸಿಸ್ ಮಾಡಿ ಟೆಕ್ನಿಕಲ್ ರೆಸಲ್ಯೂಷನ್ ಪ್ರೊವೈಡ್ ಮಾಡಬೇಕು. ನಿಮ್ಗೆ ಕಂಪ್ಯೂಟರ್ ಸಾಫ್ಟ್ವೇರ್ಸ್ ಅಂಡ್ ಹಾರ್ಡ್ವೇರ್ ರಿಲೇಟೆಡ್ ನಾಲೆಡ್ಜ್ ಇದ್ರೆ ಆಡೆಡ್ ಅಡ್ವಾಂಟೇಜ್, ಇಲ್ಲ ಅಂದ್ರೂ ನೋ ಪ್ರಾಬ್ಲಮ್. ಸ್ಟಾರ್ಟಿಂಗ್ ಅಲ್ಲಿ ಟ್ರೈನಿಂಗ್ ಅಲ್ಲಿ ನಿಮ್ಗೆ ಎಲ್ಲ ಟೀಚ್ ಮಾಡ್ತಾರೆ. ಈ ಜಾಬ್ಗೆ ಕ್ವಾಲಿಫಿಕೇಶನ್ಸ್ ಬಂದು ಎನಿ ಬ್ಯಾಚುಲರ್ಸ್ ಡಿಗ್ರಿ ಅವರು ಅಪ್ಲೈ ಮಾಡಬಹುದು ಅಂಡ್ ನಿಮ್ಗೆ ಗುಡ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಇರಬೇಕು. ವರ್ಕ್ ಎನ್ವೈರನ್ಮೆಂಟ್ ಬಂದು ನೀವು ಆಫೀಸ್ ಅಲ್ಲಿ ವರ್ಕ್ ಮಾಡಬೇಕು ಅಂಡ್ ಸಮ್ ಟೈಮ್ಸ್ ಈ ಜಾಬ್ ಅಲ್ಲಿ ಶಿಫ್ಟ್ ಬೇಸಿಸ್ ಅಲ್ಲಿ ವರ್ಕ್ ಮಾಡಬೇಕು. ಓಕೆ, ಈ ಜಾಬ್ಗೆ ಅಪ್ಲೈ ಮಾಡಬೇಕು ಅಂದ್ರೆ ಮೇಲ್ಗಡೆ ಅಪ್ಲೈ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅವಾಗ ಸ್ಟಾರ್ಟ್ ಯುವರ್ ಅಪ್ಲಿಕೇಶನ್ ಅಂತ ಒಂದು ಪಾಪ್ಅಪ್ ಶೋ ಆಗುತ್ತೆ. ಇಲ್ಲಿ ಫಸ್ಟ್ ಆಪ್ಷನ್ ಬಂದು ಅಪ್ಲೈ ವಿತ್ ರೆಸ್ಯೂಮ್, ಸೆಕೆಂಡ್ ಆಪ್ಷನ್ ಅಪ್ಲೈ ಮ್ಯಾನ್ಯುಯಲಿ, ಥರ್ಡ್ ಆಪ್ಷನ್ ಬಂದು ಯೂಸ್ ಮೈ ಲಾಸ್ಟ್ ಅಪ್ಲಿಕೇಶನ್. ಸೊ ನಿಮ್ಮ ರೆಸ್ಯೂಮ್ ನ ಯೂಸ್ ಮಾಡಿ ಅಪ್ಲೈ ಮಾಡಬಹುದು ಆರ್ ನೀವು ಮ್ಯಾನ್ಯುಯಲ್ ಆಗು ಅಪ್ಲೈ ಮಾಡಬಹುದು. ಇನ್ DXC ಟೆಕ್ನಾಲಜಿಯಲ್ಲಿ ಆಲ್ರೆಡಿ ಯಾವ್ದಾದ್ರು ಜಾಬ್ಸ್ ಗೆ ಅಪ್ಲೈ ಮಾಡಿದ್ರೆ ಈ ಥರ್ಡ್ ಆಪ್ಷನ್ ಯೂಸ್ ಮಾಡಿ ಅಪ್ಲೈ ಮಾಡಬಹುದು ಅಂಡ್ ಲಿಂಕ್ಡ್ಇನ್ ಯೂಸ್ ಮಾಡಿ ಕೂಡ ಅಪ್ಲೈ ಮಾಡಬಹುದು. ನಾನು ಸಿಂಪಲ್ ಆಗಿ ಅಪ್ಲೈ ಮ್ಯಾನ್ಯುಯಲಿ ಕ್ಲಿಕ್ ಮಾಡ್ತೀನಿ. ಒನ್ಸ್ ಕ್ಲಿಕ್ ಮಾಡಿದಾಗ ನಿಮ್ಗೆ ಸೈನ್ ಇನ್ ಪೇಜ್ ಶೋ ಆಗುತ್ತೆ. ನ್ಯೂ ಯೂಸರ್ಸ್ ಆಗಿರೋದ್ರಿಂದ ಇಲ್ಲಿ ಕ್ರಿಯೇಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ. ಅವಾಗ ಇಲ್ಲಿ ನ್ಯೂ ವ್ಯಾಲಿಡ್ ಇಮೇಲ್ ಅಡ್ರೆಸ್, ಪಾಸ್ವರ್ಡ್ ಅಂಡ್ ಕನ್ಫರ್ಮ್ ಪಾಸ್ವರ್ಡ್ ಪ್ರೊವೈಡ್ ಮಾಡಿ. ಈ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಚೆಕ್ ಬಾಕ್ಸ್ ನ ಚೆಕ್ ಮಾಡಿ ಅಕೌಂಟ್ ಕ್ರಿಯೇಟ್ ಮಾಡಿ. ಒನ್ಸ್ ಅಕೌಂಟ್ ಕ್ರಿಯೇಟ್ ಮಾಡಿದ್ಮೇಲೆ ನೀವು ಬೇಸಿಕ್ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡಬೇಕಾಗುತ್ತೆ. ಅದರಲ್ಲಿ ಫಸ್ಟ್ ಒನ್ ಬಂದು ಮೈ ಇನ್ಫಾರ್ಮೇಶನ್. ಇಲ್ಲಿ ಹೌ ಡಿಡ್ ಯು ಹಿಯರ್ ಅಬೌಟ್ ಅಸ್ ಅಲ್ಲಿ ಜಸ್ಟ್ DXC ಕಂಪನಿ ಆರ್ ಕರಿಯರ್ ಸೈಟ್ ಅಂತ ಚೂಸ್ ಮಾಡಿ. ನೆಕ್ಸ್ಟ್ DXC ಟೆಕ್ನಾಲಜೀಸ್ ಅಲ್ಲಿ ಆಲ್ರೆಡಿ ವರ್ಕ್ ಮಾಡಿದೀರಾ ಅಂತ ಕೇಳ್ತಿದ್ದಾರೆ. ಸೊ ಇಲ್ಲಿ ನೋ ಚೂಸ್ ಮಾಡಿ. ಕಂಟ್ರಿ ಬಂದು ಬೈ ಡಿಫಾಲ್ಟ್ ಆಗಿ ಇಂಡಿಯಾ ಸೆಲೆಕ್ಟ್ ಆಗಿರುತ್ತೆ. ನೆಕ್ಸ್ಟ್ ನಿಮ್ಮ ಬಗ್ಗೆ ಬೇಸಿಕ್ ಡೀಟೇಲ್ಸ್ ಲೈಕ್ ಫಸ್ಟ್ ನೇಮ್, ಲಾಸ್ಟ್ ನೇಮ್, ಅಡ್ರೆಸ್, ಸಿಟಿ, ಪಿನ್ ಕೋಡ್, ವ್ಯಾಲಿಡ್ ಮೊಬೈಲ್ ನಂಬರ್ ಎಂಟರ್ ಮಾಡಿ. ಇಲ್ಲಿ ಸೇವ್ ಅಂಡ್ ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಬಂದು ಮೈ ಎಕ್ಸ್ಪೀರಿಯನ್ಸ್ ಸೆಕ್ಷನ್. ಇಲ್ಲಿ ಫಸ್ಟ್ ಒನ್ ಬಂದು ವರ್ಕ್ ಎಕ್ಸ್ಪೀರಿಯನ್ಸ್. ಇನ್ ಕೇಸ್ ನಿಮ್ಗೆ ಆಲ್ರೆಡಿ ಬೇರೆ ಜಾಬ್ ಅಲ್ಲಿ ವರ್ಕ್ ಮಾಡಿ ಎಕ್ಸ್ಪೀರಿಯನ್ಸ್ ಇದ್ರೆ ಇಲ್ಲಿ ಅದರ ಡೀಟೇಲ್ಸ್ ನ ಆಡ್ ಮಾಡಿ. ನೆಕ್ಸ್ಟ್ ಇಲ್ಲಿ ಎಜುಕೇಶನಲ್ ಡೀಟೇಲ್ಸ್ ಬಗ್ಗೆ ಇಲ್ಲಿ ಆಡ್ ಆಪ್ಷನ್ ಯೂಸ್ ಮಾಡಿ ನಿಮ್ಮ ಎಜುಕೇಶನ್ ಡೀಟೇಲ್ಸ್ ನ ಮೆನ್ಷನ್ ಮಾಡಿ. ನೆಕ್ಸ್ಟ್ ನಿಮ್ಗೆ ಯಾವ್ದಾದ್ರು ಸ್ಕಿಲ್ಸ್ ಇದ್ರೆ ಅದನ್ನ ಇಲ್ಲಿ ಮೆನ್ಷನ್ ಮಾಡಿ. ನೆಕ್ಸ್ಟ್ ರೆಸ್ಯೂಮ್ ಅಲ್ಲಿ ಇಲ್ಲಿ ಸೆಲೆಕ್ಟ್ ಫೈಲ್ಸ್ ಆಪ್ಷನ್ ಯೂಸ್ ಮಾಡಿ ನಿಮ್ಮ ರೆಸ್ಯೂಮ್ ನ ಅಪ್ಲೋಡ್ ಮಾಡಿ. ಒನ್ಸ್ ರೆಸ್ಯೂಮ್ ಅಪ್ಲೋಡ್ ಆದ್ಮೇಲೆ ಇಲ್ಲಿ ಈ ಸೇವ್ ಅಂಡ್ ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಈ ವಾಲಂಟರಿ ಡಿಸ್ಕ್ಲೋಜರ್ಸ್ ಅಲ್ಲಿ ಜಸ್ಟ್ ಈ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ನ ಎಸ್ ಐ ಹ್ಯಾವ್ ರೆಡ್ ಅಂಡ್ ಅಗ್ರಿ ದ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಬಾಕ್ಸ್ ನ ಚೆಕ್ ಮಾಡಿ. ಸೇವ್ ಅಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಫೈನಲ್ ಆಗಿ ನಿಮ್ಮ ಡೀಟೇಲ್ಸ್ ನ ರಿವ್ಯೂ ಮಾಡಿ ಈ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಒನ್ ಸಬ್ಮಿಟ್ ಮಾಡಿದ್ಮೇಲೆ ಕಂಗ್ರಾಚುಲೇಷನ್ಸ್ ಅಂತ ಒಂದು ಪಾಪ್ಅಪ್ ಶೋ ಆಗುತ್ತೆ. ಇಲ್ಲಿ ಕರೆಂಟ್ಲಿ ಯುವರ್ ಅಪ್ಲಿಕೇಶನ್ ಇಸ್ ಅಂಡರ್ ರಿವ್ಯೂ ಅಂಡ್ ನಿಮ್ಮ ಅಪ್ಲಿಕೇಶನ್ ನ ರೆಕ್ರೂಟರ್ ಅನಾಲಿಸಿಸ್ ಮಾಡಿ ನೆಕ್ಸ್ಟ್ ಸ್ಟೆಪ್ ಬಗ್ಗೆ ರೀಚ್ ಔಟ್ ಆಗ್ತಾರೆ ಅಂತ ಕೊಟ್ಟಿದ್ದಾರೆ. ಅಂಡ್ ಆಲ್ಸೋ ಮೈ ಟಾಸ್ಕ್ ಅಲ್ಲಿ ನೀವು ಸಬ್ಮಿಟ್ ಮಾಡಿರೋ ಅಪ್ಲಿಕೇಶನ್ ಸ್ಟೇಟಸ್ ನ ಚೆಕ್ ಮಾಡಬಹುದು. ಕರೆಂಟ್ಲಿ ಟೆಕ್ನಿಕಲ್ ವಾಯ್ಸ್ ಸಪೋರ್ಟ್ ಫ್ರೆಶ್ ಗ್ರಾಜುಯೇಟ್ಸ್ ಸ್ಟೇಟಸ್ ಬಂದು ಇನ್ ಪ್ರೋಗ್ರೆಸ್ ರಿವ್ಯೂ ಅಂತ ಇದೆ. ಅಂಡ್ ಆಲ್ಸೋ ನೀವು ಪ್ರೊವೈಡ್ ಮಾಡಿರೋ ಇಮೇಲ್ ಗೆ DXC ಟೆಕ್ನಾಲಜೀಸ್ ಅವರು ಒಂದು ಕನ್ಫರ್ಮೇಶನ್ ಮೇಲ್ ಸೆಂಡ್ ಮಾಡ್ತಾರೆ. ಸೊ ಇದರಲ್ಲಿ ಬಂದು ನಿಮ್ಮ ರೆಸ್ಯೂಮ್ ನ ಇವ್ಯಾಲ್ಯೂಯೇಟ್ ಮಾಡಿ ಇವರ ರಿಕ್ವೈರ್ಮೆಂಟ್ಸ್ ಗೆ ನಿಮ್ಮ ಅಪ್ಲಿಕೇಶನ್ ಮ್ಯಾಚ್ ಆದ್ರೆ ನಿಮ್ಗೆ ರೀಚ್ ಔಟ್ ಆಗ್ತಾರೆ ಅಂತ ಮೆನ್ಷನ್ ಮಾಡಿದ್ದಾರೆ. ಒನ್ಸ್ ನಿಮ್ಮ ಅಪ್ಲಿಕೇಶನ್ ಶಾರ್ಟ್ ಲಿಸ್ಟ್ ಆದ್ಮೇಲೆ DXC ಟೆಕ್ನಾಲಜೀಸ್ ಅವರು ಪ್ರಾಪರ್ ಆಗಿ ಕಮ್ಯುನಿಕೇಟ್ ಮಾಡ್ತಾರೆ. ಒನ್ಸ್ ಅಪ್ಲೈ ಮಾಡಿದ್ಮೇಲೆ ನೀವು ಸ್ವಲ್ಪ ವೇಟ್ ಮಾಡಬೇಕು, ಬಿಕಾಸ್ ಅವರು ನಿಮ್ಮ ರೆಸ್ಯೂಮ್ ನ ರಿವ್ಯೂ ಮಾಡೋಕೆ ಸ್ವಲ್ಪ ಟೈಮ್ ಆಗುತ್ತೆ. ಒನ್ಸ್ ನಿಮ್ಮ ರೆಸ್ಯೂಮ್ ಶಾರ್ಟ್ ಲಿಸ್ಟ್ ಆದ್ರೆ ಫಸ್ಟ್ ಒಂದು ಟೆಸ್ಟ್ ಕಂಡಕ್ಟ್ ಮಾಡ್ತಾರೆ ಅಂಡ್ ಸಮ್ ಟೈಮ್ಸ್ ಡೈರೆಕ್ಟ್ ಆಗಿ ಟೆಕ್ನಿಕಲ್ ರೌಂಡ್ ಕಂಡಕ್ಟ್ ಮಾಡಿ ಆನ್ ಬೋರ್ಡಿಂಗ್ ಪ್ರೊಸೆಸ್ ಸ್ಟಾರ್ಟ್ ಮಾಡ್ತಾರೆ. ಸೊ ಇದು ಒಂದು DXC ಟೆಕ್ನಾಲಜೀಸ್ ಅವರ ಅಪ್ಲಿಕೇಶನ್ ಪ್ರೊಸೆಸ್ ಆಗಿರುತ್ತೆ. ಇದು ಒನ್ ಆಫ್ ದ ಟಾಪ್ ರೇಟೆಡ್ ಕಂಪನೀಸ್. ಸೊ ಮಿಸ್ ಮಾಡದೆ ಎಲ್ಲರೂ ಅಪ್ಲೈ ಮಾಡಿ. ಈ ವಿಡಿಯೋ ರಿಲೇಟೆಡ್ ನಿಮ್ಗೆ ಏನೇ ಡೌಟ್ಸ್ ಇದ್ರು ಕಮೆಂಟ್ಸ್ ಅಲ್ಲಿ ಕೇಳಿ, ನಾನು ಎಲ್ಲದಕ್ಕೂ ಆನ್ಸರ್ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಏನಾದ್ರು ಇನ್ಫಾರ್ಮೇಟಿವ್ ಅನ್ಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ದಿ ಎಂಡ್.